ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾರ್ತ್ ಈಸ್ಟಲ್ಲಿ ಒನ್ ಆಫ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಸ್ಥಳಗಳನ್ನ ಹೊಂದಿರೋ ಸ್ಟೇಟು ಮೇಘಾಲಯ ಅಂದರೆ ಅದು ತಪ್ಪಾಗಲ್ಲ. ಇದರಲ್ಲಿರೋ ಖಾಸಿ, ಜೈಂಟಾ ಹಾಗೂ ಗಾರೋ ಹಿಲ್ಸ್ ಆಕಾಶ ತನಕ ಮುಟ್ಟುತ್ತೆ. ಹಾಗೆ ಈ ಜಾಗದಲ್ಲಿ ಬೆಳೆಯುವಂಥ ಗಿಡ ಮರಗಳಿಗೂ ಅದರದೇ ಆದ ಒಂದು ವಿಭಿನ್ನತೆ ಇರುತ್ತೆ. ಇಂಡಿಯಾದ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ವಾಲಿಟಿ ಬಿಟುಮಿನಸ್ ಕೋಲ್ ಸಿಗುತ್ತೆ. ಮೇಘಾಲಯನಲ್ಲಿ ಬಹಳಷ್ಟು ಇಲ್ಲೀಗಲ್ ಕೋಲ್ ಮೈನಿಂಗ್ ಆಕ್ಟಿವಿಟೀಸ್ ನಡೀತಿದ್ವು. ಇದನ್ನು ಗಮನಿಸಿದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ರ್ಯಾಟ್ ಹೋಲ್ ಮೈನಿಂಗ್ನ ಮೇಘಾಲಯದಲ್ಲಿ ಬ್ಯಾನ್ ಮಾಡಿದ್ರು. ಅದೆಷ್ಟೇ ಸ್ಟ್ರಿಕ್ಟ್ ರೂಲ್ಸ್ನ ಎನ್ಫೋರ್ಸ್ ಮಾಡಿದ್ರು ಮೇಘಾಲಯದಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ ಮಾತ್ರ ನಿಲ್ಲಿಲ್ಲ. ಅಲ್ಲಿದ್ದ ಪ್ರೈವೇಟ್ ಲ್ಯಾಂಡ್ ಓನರ್ಸ್ ತುಂಬ ಸ್ವಾರ್ಥಿಯಾಗಿದ್ರು. ಸುತ್ತಮುತ್ತ ಇದ್ದ ಲೋಕಲ್ ಜನರಿಗೆ ಹಣದ ಆಸೆ ತೋರಿಸಿ ಇಲ್ಲೀಗಲ್ ಕೋಲ್ ಮೈನಿಂಗ್ ಮಾಡಿಸ್ತಿದ್ರು. 13 ಡಿಸೆಂಬರ್ 2018ರಲ್ಲಿ ಸಾನ್ ಅನ್ನೋ ಒಂದು ಸಣ್ಣ ಹಳ್ಳಿ ಬೆಳಗಿನ ಜಾವನೇ ಸುಮಾರು 16 ಜನ ಈ ಒಂದು ರ್ಯಾಟ್ ಹೋಲ್ ಕೋಲ್ ಮೈನ್ಗೆ ಪ್ರವೇಶ ಮಾಡ್ತಾರೆ. ರ್ಯಾಟ್ ಹೋಲ್ ಕೋಲ್ ಮೈನ್ಸ್ ಅಂದರೆ ಇದೊಂದು ದೊಡ್ಡ ಇಲಿಯ ಬಿಲ ಥರ ಇರುತ್ತೆ. ಇದ್ರೊಳಗಡೆ ಹೋಗ್ಬೇಕಂದ್ರೂ ನುಸುಳ್ಕೊಂಡು ಹೋಗಬೇಕು, ಹೊರಗಡೆ ಬರ್ಬೇಕಂದ್ರೂ ನುಸುಳ್ಕೊಂಡು ಹೊರಗಡೆ ಬರಬೇಕು. ಅಷ್ಟು ಕಷ್ಟ ಇದರಲ್ಲಿ ಮೂವ್ ಆಗೋದು. ಇವು ತುಂಬಾ ಆಳ ಇರುವಂಥ ವರ್ಟಿಕಲ್ ಗುಹೆಗಳು. ತುಂಬಾ ರಿಸ್ಕ್ ತೊಗೊಂಡು ಮಾಡಬೇಕು ಇಂಥ ಕೆಲಸನ. ಸೊ ತುಂಬಾ ಹುಷಾರಾಗಿ ಕೋಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ಬೇಕು ಇತ್ತು. ಅದರಲ್ಲೂ ಇವ್ರುಗಳು ಇಳಿದಿದ್ದಂಥ ರ್ಯಾಟ್ ಹೋಲ್ ಬಂದು ಸುಮಾರು 112 ಮೀಟರ್ ಆಳ ಇತ್ತು. ಸಾಮಾನ್ಯವಾಗಿ ಇಂಥ ಯಾವುದೇ ಮೈನಿಂಗ್ ಆ್ಯಕ್ಟಿವಿಟೀಸ್ಗೆ ಆದಷ್ಟು ಸೇಫ್ಟಿ ಗಿಯರ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿದ್ದ ಲೋಕಲ್ ಜನರು ಪಾಪ ಅವ್ರ ಕೈಲಿ ಏನು ತಾನೇ ಇರುತ್ತೆ, ಬರೀ ಹೆಲ್ಮೆಟ್ಟು ಟಾರ್ಚ್ನ ಹಿಡ್ಕೊಂಡು ಒಳಗಡೆ ಹೋಗಿದ್ದಾರೆ. ಪಕ್ಕದಲ್ಲೇ ಇದ್ದ ನದಿ ನೀರಿನ ಪ್ರೆಷರ್ ತಡೆಯೋಕ್ಕಾಗ್ದಿರ ಗುಹೆ ಒಳಗಡೆನೆ ಒಡೆದೋಗುತ್ತೆ. ನೀರು ಫುಲ್ ವೇಗವಾಗಿ ಬಂದು ಆ ರ್ಯಾಟ್ ಹೋಲ್ ತುಂಬೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ 16 ಜನರು ತಮ್ಮ ಪ್ರಾಣನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಒಬ್ಬ ಮಾತ್ರ ಮೈನಿಂದ ಆಚೆ ಬರೋಕ್ಕಾಗುತ್ತೆ. ಸಿಕ್ಕಿದ 15 ಜನ ಒಳಗಡೆನೆ ಸಿಕ್ಕಾಕೋಗ್ಬಿಟ್ಟಿರ್ತಾರೆ. ಮಾರನೇ ದಿವಸ ಮೇಘಾಲಯ ಸರ್ಕಾರ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ನ ಸ್ಥಳಕ್ಕೆ ಕಳಿಸ್ತಾರೆ. ಮೇಘಾಲಯ ಮೊದಲು ತುಂಬ ರಿಮೋಟ್ ಜಾಗ, ಅಲ್ಲಿ ಜನಕ್ಕೆ ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಇದರಿಂದ ಆ ಸಹಾಯ ಬರೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. NDRF ಡೈವರ್ಸ್ ಮೊದಲಿಗೆ ನೀರೊಳಗಡೆ ಡೈವ್ ಮಾಡಿ ಎಲ್ಲ ಕಡೆ ಮೈನರ್ಸ್ನ ಹುಡುಕಾಡ್ತಾರೆ, ಆದರೆ ಯಾರೂ ಸಿಗೋದಿಲ್ಲ. ಇದ್ರ ಬದಲು ಡೈವರ್ಸು ಮೈನ್ ಒಳಗಡೆಯಿಂದ ಯಾವುದೋ ಒಂದು ರೀತಿ ಕೆಟ್ಟು ವಾಸನೆ ಬರ್ತದೆ. ಬಹುಶಃ ಇಲ್ಲಿರೋ ಮೈನರ್ಸು ಸತ್ತೋಗಿ ಅವ್ರ ಬಾಡಿ ಡಿಕಂಪೋಸ್ ಆಗಿರಬೇಕು, ಅದರದ್ದೇ ವಾಸನೆ ಇರಬೇಕು ಅಂತ ಮೇಲ್ಗಡೆ ಬಂದು ಜನರಿಗೆ ತಿಳಿಸ್ತಾರೆ. ಆದರೆ ಈ ವಿಷಯನ NDRF ಅವರು ಒಪ್ಕೊಳ್ಳೋದಿಲ್ಲ. ಕೆಟ್ಟು ವಾಸನೆ ಸತ್ತೋಗಿರೋ ದೇಹದಿಂದ ಬರ್ತಾ ಇರಲ್ಲ, ಅದ್ರ ಬದಲು ಬೇರೆ ಯಾವುದೋ ಒಂದು ಸೋರ್ಸಿಂದ ಬರ್ತಾ ಇರಬಹುದು. ಹೀಗೆ ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಮತ್ತೆ ಕಾರ್ಯಾಚರಣೆನ ಮುಂದುವರಿಸ್ತಾರೆ. ಈ ಘಟನೆ ಆದ 4 ದಿನ ಬಳಿಕ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸ್ನವರು ಸಹಾಯ ಮಾಡೋದಕ್ಕೆ ಬರ್ತಾರೆ. ಮೊದಲನೇದಾಗಿ ನಾವು ಪಂಪ್ನ ಉಪಯೋಗಿಸಿ ನೀರನ್ನು ಹೊರಗಡೆ ತೆಗೆಯೋಣ, ಆಗ ನಮಗೆ ಒಳಗಡೆ ಹುಡ್ಕಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡ ಪಂಪ್ನ ತಂದು ನೀರನ್ನು ಹೊರಗಡೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಷ್ಟೇ ನೀರು ಹೊರಗಡೆ ತೆಗೆದ್ರೂ ಆ ಟನಲ್ನ ಒಳಗಡೆಯಿಂದನೇ ಯಾವುದೋ ಒಂದು ಕಡೆಯಿಂದ ನೀರು ಸೀಪೇಜ್ ಆಗಿ ವಾಪಸ್ ತುಂಬ್ಕೋತಾ ಇರುತ್ತೆ. ಹಾಗೆ ಟನಲ್ ಒಳಗಡೆ ವಿಸಿಬಿಲಿಟಿನೂ ತುಂಬಾ ಕಡಿಮೆ ಇರುತ್ತೆ. ಇದರಿಂದ ಡೈವರ್ಸ್ಗೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಕಡೆಯದಾಗಿ ಸರ್ಕಾರ ಇಂಟರ್ನ್ಯಾಷನಲ್ ಅಸಿಸ್ಟೆನ್ಸ್ ಪಡೆಯೋದಕ್ಕೆ ಮುಂದಾಗುತ್ತೆ. ಕಿರ್ಲೋಸ್ಕರ್ ಬ್ರದರ್ ಲಿಮಿಟೆಡ್ ವತಿಯಿಂದ ತುಂಬಾ ಒಂದು ಪವರ್ಫುಲ್ ಆಗಿರೋ ಒಂದು ವಾಟರ್ ಪಂಪ್ನ ತರಿಸಿ ನೀರನ್ನು ಹೊರಗಡೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ ಸುಮಾರು 10 ಲಕ್ಷ ಲೀಟರ್ನ ಹೊರಗಡೆ ತೆಗಿತಾರೆ. ಆದರೂ ನೀರಿನ ಮಟ್ಟದಲ್ಲಿ ಅಷ್ಟೇನು ವ್ಯತ್ಯಾಸನೇ ಕಾಣಿಸ್ತಾ ಇರಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲ ಮಿಷಿನ್ಗಳು ಫೇಲ್ ಆಗ್ತವೆ. ಘಟನೆ ಆದ 2 ತಿಂಗಳ ನಂತರ 2 ಮೈನರ್ಗಳ ಶವ ಸಿಗುತ್ತೆ. ಸಿಕ್ಕಿರೋ 13 ಜನನ ಗುಹೆ ಒಳಗಡೆನೆ ಸತ್ತೋಗಿರ್ತಾರೆ. ಇನ್ನು ಯಾವುದೇ ಪ್ರಯತ್ನ ಮಾಡಿದ್ರೂ ಅದೆಲ್ಲ ವಿಫಲ ಆಗುತ್ತೆ ಅಂತ ಎಲ್ಲ ಥರ ಕಾರ್ಯಾಚರಣೆನ ನಿಲ್ಲಿಸ್ತಾರೆ. ಒಳಗಡೆ ಹೋದ ಡೈವರ್ಸಿಗೆ ಕೆಲವೊಂದು ಹೆಲ್ಮೆಟ್ಸ್ ಬಿಟ್ಟರೆ ಲಾಸ್ಟ್ವರೆಗೂ ಇನ್ನೇನೂ ಸಿಗಲ್ಲ. ಹಾಗೆ ಇದು ಇಂಡಿಯಾದ ಒನ್ ಆಫ್ ದಿ ವರ್ಸ್ಟ್ ಮೈನಿಂಗ್ ಟ್ರಾಜಿಡಿಯಾಗಿ ಉಳಿದುಬಿಡುತ್ತೆ. ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.